ಹಣಬಲ ಜನಬಲದ ನಡುವೆ ನಡೀತಾ ಇರುವಂತ ಫೈಟ್ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ತಾವೇಗೆ ಇದನ್ನ ಡಿಫೈನ್ ಮಾಡ್ಕೊಂತೀರಿ? ನಾನು ಒಬ್ಬ ಹಮಾಲಿ ಮಾಡ್ತಕ್ಕಂಥ ನನ್ನ ತಂದೆ ಒಬ್ಬ ಕೂಲಿ ಕಾರ್ಮಿಕನ ಮಗನಾಗಿ ಬೆಳೆದು ಬಂದಿದ್ದೀನಿ. ಇವತ್ತು ಬಡವ ಮತ್ತು ಶ್ರೀಮಂತನ ಮಧ್ಯೆ ಚುನಾವಣೆ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಜನರು ನನಗೆ ಆಶೀರ್ವಾದ ಮಾಡೋದು ನೋಡಿದರೆ ಅವರಿಗೂ ಗೊತ್ತಿದೆ, ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರ ಕೊಡಬೇಕು, ವಿಕೇಂದ್ರೀಕರಣ ಆಗಬೇಕೇ ಹೊರತು ಶ್ರೀಮಂತರ ಕೈಯಲ್ಲಿ ಅಧಿಕಾರ ಇರಬಾರ್ದು ಅಂತ ಹೇಳಿ ಈಗಾಗಲೇ ಅವರು ಕೂಡ ತೀರ್ಮಾನ ಮಾಡಿದ್ದಾರೆ. 100ಕ್ಕೆ 100 ಮೇ 4 ವಿಜಯೋತ್ಸವ ಆಚರಣೆ ಮಾಡ್ತೀವಿ. ಸರ್, ವಿನಯ್ ಕುಮಾರ್ ಅವರು ಸ್ವಾಭಿಮಾನಿ ಬೆಳೆದು ಅವರು ಕೂಡ ಇವತ್ತು ನಮ್ಮ ಜೊತೆ ಮಾತಾಡಿದ್ರು. ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದು, ನಾನು ಕೂಡ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಬೆಂಬಲಕ್ಕೆ ಏನು ಹೇಳ್ತೀವಿ? ಅವರಿಗೆ ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅವರು ನಮ್ಮ ಜೊತೆಗೆ ಬಂದು ಹೆಜ್ಜೆಗೆ ಹೆಜ್ಜೆ ಹಾಕಿ ಗೆಲುವಿಗೆ ಸಹಕರಿಸ್ತೀನಿ ಅಂತ ಹೇಳಿದರೆ ಅವರು ಬರ್ತಾರೆ. ಸರ್, 9ನೇ ತಾರೀಕು ಮತದಾನ ಮಾಡುವಂಥ ದಕ್ಷಿಣದ ಜನತೆಗೆ ಏನು ಮನವಿ ಮಾಡ್ತೀರಾ ಸರ್ ನಮ್ಮ ಮೂಲಕ? ನಾನು ಇಷ್ಟೇ ಕೇಳೋದು, ಮತದಾರ ದೇವರ ಪ್ರಭುಗಳನ್ನು, ತಾವು ಕಳೆದ 20 ವರ್ಷದಿಂದ ಕಾಂಗ್ರೆಸ್ಸನ್ನು ನೋಡಿದ್ದೀರಿ. ಒಮ್ಮೆ ಉತ್ತಮವಾಗಿರ್ತಕ್ಕಂಥ ಅವಕಾಶ ಇದೆ. ಒಬ್ಬ ಬಡವರ ಮಗನಾಗಿ ಸ್ಪರ್ಧೆ ಮಾಡಿದ್ದೀನಿ. ಸಾಮಾಜಿಕ ಕಳಕಳಿ ಇದೆ. ಪ್ರತಿಯೊಬ್ಬರಿಗೂ ಕೂಡ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದನ್ನು ನನ್ನದೇ ಆಗಿರ್ತಕ್ಕಂಥ ಆಲೋಚನೆಯಿಂದ ಮಾಡಬೇಕು ಅಂತೇಳಿ ದೃಢ ನಿರ್ಧಾರ ಕೈಗೊಂಡಿದ್ದೀನಿ. ನನ್ನ ಪರಿಕಲ್ಪನೆ ಇದೆ, 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಬೇಕು ಅಂತೇಳಿ. ದಯವಿಟ್ಟು ತಾವು ಆಶೀರ್ವಾದ ಮಾಡಿ ಬಡತನವನ್ನು ನಿರ್ಮೂಲನೆ ಮಾಡೋದ್ರ ಜೊತೆಗೆ ಏನು ಇವತ್ತು ಅಲ್ಲಿ ಆಸ್ಪತ್ರೆ ಇಲ್ಲ, ಶಿಕ್ಷಣಕ್ಕೆ ಒತ್ತು ಇಲ್ಲ, ರಸ್ತೆ ಅಗಲೀಕರಣ ಇಲ್ಲ, ಡ್ರೈನೇಜ್ ಇಲ್ಲ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಿ ಎಲ್ಲದನ್ನು ಒಂದು ಸ್ವಚ್ಛ ನಗರವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಣಬಲ ಜನಬಲದ ನಡುವೆ ನಡೀತಾ ಇರುವಂಥ ಫೈಟ್ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ತಾವೇಗೆ ಇದನ್ನ ಡಿಫೈನ್ ಮಾಡ್ಕೊತೀರಿ? ನಾನು ಒಬ್ಬ ಹಮಾಲಿ ಮಾಡ್ತಕ್ಕಂಥ ನನ್ನ ತಂದೆ ಒಬ್ಬ ಕೂಲಿ ಕಾರ್ಮಿಕನ ಮಗನಾಗಿ ಬೆಳೆದು ಬಂದಿದ್ದೀನಿ. ಇವತ್ತು ಬಡವ ಮತ್ತು ಶ್ರೀಮಂತನ ಮಧ್ಯೆ ಚುನಾವಣೆ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಜನರು ನನಗೆ ಆಶೀರ್ವಾದ ಮಾಡೋದು ನೋಡಿದರೆ ಅವರಿಗೂ ಗೊತ್ತಿದೆ, ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರ ಕೊಡಬೇಕು, ವಿಕೇಂದ್ರೀಕರಣ ಆಗಬೇಕೇ ಹೊರತು ಶ್ರೀಮಂತರ ಕೈಯಲ್ಲಿ ಅಧಿಕಾರ ಇರಬಾರ್ದು ಅಂತ ಹೇಳಿ ಈಗಾಗಲೇ ಅವರು ಕೂಡ ತೀರ್ಮಾನ ಮಾಡಿದ್ದಾರೆ. 100ಕ್ಕೆ 100 ಮೇ 4 ವಿಜಯೋತ್ಸವ ಆಚರಣೆ ಮಾಡ್ತೀವಿ. ಸರ್, ವಿನಯ್ ಕುಮಾರ್ ಅವರು ಸ್ವಾಭಿಮಾನಿ ಬೆಳೆದು ಅವರು ಕೂಡ ಇವತ್ತು ನಮ್ಮ ಜೊತೆ ಮಾತಾಡಿದ್ರು. ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದು, ನಾನು ಕೂಡ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಬೆಂಬಲಕ್ಕೆ ಏನು ಹೇಳ್ತೀವಿ? ಅವರಿಗೆ ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅವರು ನಮ್ಮ ಜೊತೆಗೆ ಬಂದು ಹೆಜ್ಜೆಗೆ ಹೆಜ್ಜೆ ಹಾಕಿ ಗೆಲುವಿಗೆ ಸಹಕರಿಸ್ತೀನಿ ಅಂತ ಹೇಳಿದರೆ ಅವರು ಬರ್ತಾರೆ. ಸರ್, 9ನೇ ತಾರೀಕು ಮತದಾನ ಮಾಡುವಂಥ ದಕ್ಷಿಣದ ಜನತೆಗೆ ಏನು ಮನವಿ ಮಾಡ್ತೀರಾ ಸರ್ ನಮ್ಮ ಮೂಲಕ? ನಾನು ಇಷ್ಟೇ ಕೇಳೋದು, ಮತದಾರ ದೇವರ ಪ್ರಭುಗಳನ್ನು, ತಾವು ಕಳೆದ 20 ವರ್ಷದಿಂದ ಕಾಂಗ್ರೆಸ್ಸನ್ನು ನೋಡಿದ್ದೀರಿ. ಒಮ್ಮೆ ಉತ್ತಮವಾಗಿರ್ತಕ್ಕಂಥ ಅವಕಾಶ ಇದೆ. ಒಬ್ಬ ಬಡವರ ಮಗನಾಗಿ ಸ್ಪರ್ಧೆ ಮಾಡಿದ್ದೀನಿ. ಸಾಮಾಜಿಕ ಕಳಕಳಿ ಇದೆ. ಪ್ರತಿಯೊಬ್ಬರಿಗೂ ಕೂಡ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದನ್ನು ನನ್ನದೇ ಆಗಿರ್ತಕ್ಕಂಥ ಆಲೋಚನೆಯಿಂದ ಮಾಡಬೇಕು ಅಂತೇಳಿ ದೃಢ ನಿರ್ಧಾರ ಕೈಗೊಂಡಿದ್ದೀನಿ. ನನ್ನ ಪರಿಕಲ್ಪನೆ ಇದೆ, 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಬೇಕು ಅಂತೇಳಿ. ದಯವಿಟ್ಟು ತಾವು ಆಶೀರ್ವಾದ ಮಾಡಿ ಬಡತನವನ್ನು ನಿರ್ಮೂಲನೆ ಮಾಡೋದ್ರ ಜೊತೆಗೆ ಏನು ಇವತ್ತು ಅಲ್ಲಿ ಆಸ್ಪತ್ರೆ ಇಲ್ಲ, ಶಿಕ್ಷಣಕ್ಕೆ ಒತ್ತು ಇಲ್ಲ, ರಸ್ತೆ ಅಗಲೀಕರಣ ಇಲ್ಲ, ಡ್ರೈನೇಜ್ ಇಲ್ಲ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಿ ಎಲ್ಲದನ್ನು ಒಂದು ಸ್ವಚ್ಛ ನಗರವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ.